ಬಾಲವಾಡಿ ಅಥವಾ ಅಂಗನವಾಡಿ ಅಂತ ಕರೀತಾ ಇದ್ವಲ್ಲ, ಇನ್ನು ಮುಂದೆ ಆ ಹೆಸರು ಇರುವುದಿಲ್ಲ. ಬದಲಾಗಿ ಗೌರ್ಮೆಂಟ್ ಮಾಂಟೆಸರಿ ಅಂತ ಹೇಳಿ ಬದಲಾವಣೆ ಮಾಡ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಅಂಗನವಾಡಿಗಳ ಹೆಸರು ಬದಲಾವಣೆ ಆಗುತ್ತೆ. ಅಂಗನವಾಡಿ ಅಂತ ಬದಲಾಗಿ ಗವರ್ನಮೆಂಟ್ ಮಾಂಟೆಸರಿ ಅಂತ ಹೆಸರಿಡಲಿಕ್ಕೆ ಮುಂದಾಗ್ತಾ ಇದೆ. ಈಗಾಗಲೇ ಈ ಪ್ರಕ್ರಿಯೆಯನ್ನು ಶುರು ಮಾಡಿದ್ದೇವೆ ಅಂತ ಹೇಳಿ ಮಂಗಳೂರಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಒಟ್ಟು 70,000 ಅಂಗನವಾಡಿಗಳಿವೆ. ಪ್ರಥಮ ಹಂತದಲ್ಲಿ 20,000 ಅಂಗನವಾಡಿಗಳನ್ನು ಗೌರ್ಮೆಂಟ್ ಮಾಂಟೆಸರಿ ಮಾಡ್ತೇವೆ. ಮಾಂಟೆಸರಿ ಮಾಡಿದ್ಮೇಲೆ ವಿದ್ಯೆ ಹೇಳಿಕೊಡುವಂಥ ಶಿಕ್ಷಕರ ವಿದ್ಯಾರ್ಹತೆ ಚೆನ್ನಾಗಿರಬೇಕು. ಇಲಾಖೆಯಲ್ಲಿ 15,000 ಅಂಗನವಾಡಿ ಕಾರ್ಯಕರ್ತರು ಪದವಿ ಮಾಡಿದವರಿದ್ದಾರೆ. 2,000 ಸ್ನಾತಕೋತ್ತರ ಪದವಿ ಮಾಡಿದವರಿದ್ದಾರೆ. ಹೀಗಾಗಿ ಇಂಥವರನ್ನು ಗುರುತಿಸಿ ಅವರಿಗೆ ತರಬೇತಿ ನೀಡಿ ಗೌರ್ಮೆಂಟ್ ಮಾಂಟೆಸರಿ ಅಂತ ಮಾಡ್ತೇವೆ. ಕೇಂದ್ರ ರಾಜ್ಯ ಸರ್ಕಾರ ಜಂಟಿಯಾಗಿ ಸ್ಮಾರ್ಟ್ ಕ್ಲಾಸ್ ಅಂತ ಕೂಡ ಶುರು ಮಾಡ್ತೇವೆ. ಕೇಂದ್ರದ ಸರ್ಕಾರದ ಮಹಿಳಾ ಕಲ್ಯಾಣ ಅಭಿವೃದ್ಧಿ ಸಚಿವರು ನಮಗೆ ಅಭಯ ನೀಡಿದ್ದಾರೆ. ಇಲಾಖೆಯ ಅಧಿಕಾರಿಗಳು ಕೂಡ ಒಪ್ಕೊಂಡಿದ್ದಾರೆ. ಕನ್ನಡ ಮತ್ತು ಇಂಗ್ಲಿಷ್ ಕಲಿಯುವ ಅವಕಾಶ ಪುಟ್ಟ ಮಕ್ಕಳಿಗೆ ಸಿಗುತ್ತೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ಕೊಂಡಿದ್ದಾರೆ. ಅದರಲ್ಲಿ ಪೈಲಟ್ ಪ್ರಾಜೆಕ್ಟ್ ಅಂತ ಪ್ರಥಮ ಹಂತದಲ್ಲಿ ಸುಮಾರು 20,000 ಅಂಗನವಾಡಿಗಳನ್ನ ಗವರ್ಮೆಂಟ್ ಮಾಂಟೆಸರಿ ಅಂತ ಹೇಳಿ. ಯಾಕಂತಂದ್ರೆ ಮಾಂಟೆಸರಿ ಮಾಡಿದಾಗ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರುವಂತ ಟೀಚರ್ಗಳ ವಿದ್ಯಾರ್ಥಿ ಕೂಡ ಚೆನ್ನಾಗಿರ್ಬೇಕು. ಈಗ ನಮ್ಮ ಇಲಾಖೆಯಲ್ಲಿ ಸುಮಾರು 15,000 ಅಂಗನವಾಡಿ ಕಾರ್ಯಕರ್ತರು ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ. 2,000 ಪೋಸ್ಟ್ ಗ್ರಾಜ್ಯುಯೇಟ್ಸ್ ಇದ್ದಾರೆ. ಸೊ ಅವ್ರು ಎಲ್ಲೆಲ್ಲಿದ್ದಾರೋ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಅವ್ರಿಗೆ ಟ್ರೈನಿಂಗ್ ಅನ್ನ ಕೊಟ್ಟು ನಾವು ಗವರ್ಮೆಂಟ್ ಮಾಂಟೆಸರಿ ಅಂತ ಈಗ ಬರ್ತಾ ಇದ್ದೀವಿ. ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಇಬ್ಬರ ಸಂಯೋಜಿತವಾಗಿ ಅವರು ನಮಗೆ ಸ್ಮಾರ್ಟ್ ಕ್ಲಾಸ್ಗಳನ್ನ ಕೊಡ್ತಾ ಇದ್ರು. ನಾವು ಪ್ರಪೋಸಲ್ ಕೊಟ್ಟು ನಾವು ಇಡೀ ದೇಶದಲ್ಲಿ ನಾವು ಈ ರೀತಿ ಮಾಡ್ತೀವಿ ಅಂದಾಗ ಮೊನ್ನೆ ಕೇಂದ್ರ ಸರ್ಕಾರದ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಿದ್ದಾರೆ ಅನ್ನಪೂರ್ಣ ದೇವಿ ಅವರು ಮತ್ತು ಅವ್ರ ಇಲಾಖೆಯ ಎಲ್ಲ ಸೆಕ್ರೆಟರಿಗಳು ಬಹಳ ಇಂಪ್ರೆಸ್ ಆಗಿ ಅವರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿಂದ ನಮಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 20,000 ಅಂಗನವಾಡಿಗಳಿಗೆ ಪ್ರೈಮರಿ ಸ್ಕೂಲ್ ಅಂತ ಹೇಳ್ತೀವಲ್ಲ, ಸೊ ಹಾಗೆ ಗವರ್ಮೆಂಟ್ ಮಾಂಟೆಸರಿ ಅಂತ ಶುರು ಮಾಡ್ಲಿಕ್ಕೆ ಹೊರಟಿದ್ದೀವಿ. ಹೌದು, ಕನ್ನಡ ಕಲಿಬೇಕನ್ನೋರು ಕನ್ನಡ ಕಲಿಬಹುದು, ಇಂಗ್ಲಿಷ್ ಕಲಿಬೇಕನ್ನೋರು ಇಂಗ್ಲಿಷ್.